ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಸುಮಾರು ದಿವಸ ಆಯಿತು ವ್ಲಾಗ್ ಬರಲಿಲ್ಲ, ಗೊತ್ತು ನನಗೆ. ಅದಕ್ಕೆ ಕಾರಣನೂ ಇದೆ. ಏನು ಅಂದರೆ ಹುಷಾರಿರಲಿಲ್ಲ ನನಗೆ. ಹಿಂದೆ ಕೂಡ ಹೇಳಿದ್ದೆ, ಅದು ಸ್ವಲ್ಪ ಹುಷಾರಾಗೋ ಹೊತ್ತಿಗೆ ಮತ್ತೆ ಗಂಟ್ಲು ನೋವು ಬಂದು ಕೆಮ್ಮು ಶೀತ ಆಗಿ ಗಂಟ್ಲು ನೋವಾಗಿ ಹುಷಾರು ತಪ್ಪೋಂಗಾಯ್ತು. ಯಾಕಾಯಿತು ಅಂತ ಹೇಳ್ತೀನಿ. ಹೊರಗಡೆ ತಿಂದಿದ್ರೆ ಫಲವಾಗಾಯಿತು. ಎರಡು ಕಡೆ ಹೊರಗಡೆ ಹೋಟ್ಲು ಹೊಸ ಜಾಗ ಟ್ರೈ ಮಾಡೋಕೆ ಹೋದಾಗ ಎರಡು ಕಡೆನೂ ಮೋಸ ಆಯಿತು, ಅದನ್ನು ಹೇಳ್ತೀನಿ. ತಿಂಡಿ ತಿನ್ನೋಕ್ಕೆ ಅಂತ ಹೇಳಿ ಒಂದು ಜಾಗಕ್ಕೆ ಹೋಗಿದ್ದೆ. ಜಯನಗರ 4th ಬ್ಲಾಕಲ್ಲಿ ಇಂಡಿಯನ್ ಟಿಫನ್ ರೂಮ್ ಅಂತ ಇದೆಯಲ್ಲ, ಇವಾಗಿಲ್ಲ, ಅದು ಕ್ಲೋಸ್ ಆಗ್ತಾ ಇದೆ. ನಾವು ಒಂದು ಕಡೆ ಟ್ರೆಕ್ಕಿಂಗ್ ಹೋಗೋಣ ಅಂತ ಹೊರಟಿದ್ವಿ. ಆಂದಿವೆ ಮೈಯಾಸ್ ಸಿಗುತ್ತೆ ಜಯನಗರದಲ್ಲಿ, ಅಲ್ಲೇ ತಿನ್ನೋಣ ತಿಂಡಿ ಇನ್ಕೊಂಡು ಹೋದ್ವಿ. ಅಲ್ಲಿ ಹೋದರೆ ಮೈಯಾಸು ರಿನೋವೇಷನ್ ಆಗ್ತಾಯಿದೆ. ಸೊ ರಿನೋವೇಟ್ ಮಾಡ್ತಾ ಇದ್ದಾರೆ, ರಿನೋವೇಷನ್ ನಡೀತಾ ಇದೆ. ಹಾಗಾಗಿ ಇಲ್ಲ ಅಂತಂದ್ರು. ಸೊ ಪಕ್ಕದಲ್ಲೇ ಇದೆಯಲ್ಲ ಈ ಇಂಡಿಯನ್ ಟಿಫನ್ ರೂಮ್ ಅಂಥೇಳಿ, ಎಲ್ಲರೂ ಅಲ್ಲ, ಸುಮಾರು ಜನ ಬಾಯಲ್ಲಿ ಕೇಳಿದೆ ತಿನ್ನೋಣ ಅಂತ. ಹೋಗಿ ಅಲ್ಲಿ ತಿಂದರೆ ನಿಮಗೂ ಕೂಡ ಒಂದು 2-3 ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಇಡ್ಲಿ ಮತ್ತು ದೋಸೆ ತೊಗೊಂಡಿದ್ದು ಸೇಫಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲೇ ಹೊಸ ಜಾಗ ಟ್ರೈ ಮಾಡೋಕ್ಕೆ ಹೋದಾಗ ಇಡ್ಲಿ ವಡೆ ಈ ಥರ ತೊಗೊಂಡ್ರೆ ಅಟ್ಲೀಸ್ಟ್ ಚೆನ್ನಾಗಿಲ್ಲ ಅಂತಂದರೆ ಚೆಲ್ ಬರೋಕ್ಕೂ ಬೇಜಾರಲ್ಲ. ಯಾಕೆಂದರೆ ಅಷ್ಟೊಂದು ದುಡ್ಡು ಕೊಟ್ಟಿಲ್ಲ ಅಂತ ಅನಿಸುತ್ತೆ. 100 ರೂಪಾಯಿ ಕೊಟ್ಟು ಬರೀ ಒಂದು ತಿಂಡಿಗೆ 500-1000 ರೂಪಾಯಿ ಖರ್ಚು ಮಾಡೋವಂಥ ಆ ಸ್ಥಿತಿ ಬಂದು ಏನು ಚೆನ್ನಾಗಿದೆ ಎಷ್ಟು ಬರೋದು ಅಂದರೆ ಅದು ಇನ್ನೂ ಬೇಜಾರಿದ್ದು. ಇಡ್ಲಿ ದೋಸೆ ಅಷ್ಟೇ ತೊಗೊಂಡಿದ್ದು. ಇಡ್ಲಿನೇ ಎಷ್ಟು ಹಾರಿಬಲ್ ಆಗಿತ್ತು ಅಂದರೆ ಅನ್ನ ಹಾಕೋ ಅಥವಾ ಅದೇನೋ ಗೊತ್ತಿಲ್ಲ, ಒಂಥರ ಒಂದು ಹಳೆಯ ವಾಸನೆ ಬರುತ್ತಲ್ಲ ಆ ಥರ ಇತ್ತು ಇಡ್ಲಿ. ಅದು ಎಲ್ಲ ಹೋಟ್ಲಿನ ಒಂದು USP ಅದು. ಅದನ್ನೇ ಹಾಳು ಮಾಡಿದ್ರೆ ಇನ್ನೇನು ತಿಂತಾರೆ ಜನ. ವಡೆ ಓಕೆ ಆಗಿತ್ತು. ಆ್ಯಂಡ್ ಎಲ್ಲ ಚಟ್ನಿಲೂ ಬೆಳ್ಳುಳ್ಳಿ ಒಂದು ರಾಶಿ ಸುರಿದಿದ್ರು, ಕೆಟ್ಟು ವಾಸನೆ ಬರ್ತಿತ್ತು. ಚಟ್ನಿಗೆಲ್ಲ ಬೆಳ್ಳುಳ್ಳಿ ಹಾಕ್ಬಿಟ್ರೆ ಏನೋ ನಾರ್ತ್ ಇಂಡಿಯನ್ ಗ್ರೇವೀಸು ಅಥವಾ ಈ ಮಸಾಲೆ ದೋಸೆ ಒಳಗಡೆ ಕೆಂಪು ಚಟ್ನಿ ಇದಕ್ಕೆಲ್ಲ ಓಕೆ. ಮಾಮೂಲಿ ಕಾಯಿ ಚಟ್ನಿಗೆ ಬೆಳ್ಳುಳ್ಳಿ ಎಷ್ಟು ಇತ್ತು ಅಂತಂದರೆ ತಟ್ಟೆಲ್ಲಿರೋ ಚಟ್ನಿಯ ವಾಸನೆ ಕೂತವ್ರ ಮೂಗಿಗೆ ಬಡಿತಾ ಇತ್ತು. ದೋಸೆ ಅಂತ ಒಳ್ಳೆ ಹಪ್ಪಳ ಇದ್ದಂಗೆ ಇತ್ತು. ನಿಜವಾಗ್ಲೂ ಅಲ್ಲಿ ತಿಂಡಿ ತಿನ್ಕೊಂಬಂದಮೇಲೆ ನನ್ನ ಗಂಟ್ಲು ಪೂರ್ತಿ ಇದಾಗೋಯ್ತು. ನೋವು ಕೆರೆತ ಎಲ್ಲ ಹಿಂಸೆನೂ ಶುರುವಾಯಿತು. ಸರಿ, ಅದಾದಮೇಲೆ ಅಲ್ಲಿ ತಿಂಡಿ ತಿಂದಾದ್ಮೇಲೆ ಪಕ್ಕದಲ್ಲಿ ಬಂದು ಮೈಯಸ್ಸಲ್ಲಿ ಕಾಫಿ ಕುಡಿಯೋಣ, ಅಟ್ಲೀಸ್ಟ್ ಒಂದು ಒಳ್ಳೆ ಕಾಫಿನಾರ ಕೂಡ ಸಮಾಧಾನ ಮಾಡ್ಕೊಳ್ಳೋಣ ಅಂತೇಳಿ ಮೈಯಸ್ಸಿಗೆ ಒಂದು ಕಾಫಿ ಕುಡಿತಾ ನಾನು ಅವ್ರಿಗಂದೆ, ಏನ್ರಿ ಪಕ್ಕದಲ್ಲಿ ಹೋಟ್ಲು ಏನು ಚೆನ್ನಾಗೇ ಇಲ್ಲ ಅಂತ ಹೇಳ್ತಾಯಿದ್ದೆ. ಹೌದು ಮೇಡಮ್, ಇನ್ನೇನು ಕ್ಲೋಸ್ ಆಗ್ತಾಯಿದೆ ಬಿಡಿ ಮುಂದಿನ ತಿಂಗಳು ಅವರು ಅಂತ ಹೇಳಿದ್ರು. ಇವಾಗ ಜುಲೈ, ನಾನು ಹೇಳ್ತಿರೋದು ಜೂನ್ ಲಾಸ್ಟ್ ವೀಕಿನ ಇದು ವಿಚಾರ. ಸೊ ಅಷ್ಟಕ್ಕೆ ಕೆಟ್ಟದಾಗಿತ್ತು ಆ ತಿಂಡಿ. ಅದಾದಮೇಲೆ ನಾನು ನನ್ನ ಫ್ರೆಂಡು ಜಯನಗರಕ್ಕೆ ಹೋದ್ವಿ. ಸರಿ ಊಟ ಮಾಡೋಣ ಅಂಥೇಳಿ ಅನಂತ ಅಂತ ಬಂದಿದ್ದಿಲ್ಲ. ಈಗೇನು ಎಷ್ಟೊಂದು ಜನ ಹೋಗಿ ಚೆನ್ನಾಗಿದೆ ಅಂತಾರಲ್ಲ, ಇವತ್ತಿನ ದಿವಸ ಗೊತ್ತಲ್ಲ ಜನ ಮರಳೋ ಜಾತ್ರೆ ಮರಳೋ ಅಂತೇಳಿ ನಾವು ಅಂದ್ಕೊಂಡು ಹೋದರೆ ಕ್ರೀಮ್ ಆಫ್ ಬ್ರೋಕೊಲಿ ಸೂಪ್ ತೊಗೊಂಡ್ವಿ. ಅದು ಓಕೆ ಆಗಿತ್ತು. ಸ್ಟಾರ್ಟರು ಹರವರ ಕಬಾಬು ಏನೋ ಇತ್ತು, ಅದು ಸ್ವಲ್ಪ ಹಳೇದೇನೋ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ದಮ್ ಬಿರಿಯಾನಿ, ವೆಜಿಟೇಬಲ್ ದಮ್ ಬಿರಿಯಾನಿ ಆರ್ಡ್ರ್ ಮಾಡಿದ್ರೆ ಒಳಗಡೆ ಅದು ಹೆಂಗೆ ಕೊಡ್ತಾರೆ ಅಂತ ನಿಮಗೂ ಕೂಡ ಒಂದು ಐಡಿಯಾ ಇರುತ್ತೆ. ಒಂದು ಮಣ್ಣಿನ ಮಡಿಕೆ ಒಳಗಡೆ ಅದನ್ನೆಲ್ಲ ಲೇಯರ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಗೋಧಿ ಹಿಟ್ಟಿನ ಚಪಾತಿ ಥರ ಅಂಟಿಸ್ಬಿಟ್ಟು ಅದನ್ನು ಕಾವಲಿ ಮೇಲೆ ದಮ್ ಬರೆಸಿ ಕೊಡ್ತಾರೆ. ನಾವು ಕೇಳಿದ್ರೆ ಅವನು ದೊಡ್ಡದಾಗಿ ಮಣ್ಣಿನ ಮಡಿಕೆ ಥರ ಏನೋ ತಂದಿಟ್ಟ, ನಮ್ಮ ಎದುರುಗಡೆ ಕಟ್ ಮಾಡಿ ಮೇಲ್ಗಡೆ ಇರೋ ಚಪಾತಿನೆಲ್ಲ ತೆಗೆದು ಎಲ್ಲ ಭಾರಿ ಏನೇನು ಸ್ಟೈಲಾಗಿ ಮಾಡಬೇಕು ಅದೆಲ್ಲ ಮಾಡಿದೆ. ಅದರ ಒಳಗಡೆ ಇರೋದು ತವಾ ಪುಲಾವು. ನಮಗೆ ಅಡುಗೆ ಬಗ್ಗೆ ಗೊತ್ತಿರೋರಿಗೆ ಈ ಥರ ಮೋಸ ಮಾಡೋಕ್ಕೆ ಬಂದಾಗ ನಾವು ಬಿಡ್ತೀವ? ನಾನು ಅದೇ ಅಂದವ್ರಿಗೆ, ಏನ್ರಿ ತವಾ ಪುಲಾವನ್ನ ಒಳಗಡೆ ತುಂಬಿಸಿ ತಂದ್ಕೊಟ್ಟಿರಲ್ಲ, ಅದನ್ನು ಕೆಂಪು ಕಲರ್ ಒಳ್ಳೆ ಯಾವುದೋ ಖಾರ ಚೆನ್ನಾಗಿ ಹಾಕಿ ಕಲಿಸಿದ್ದು ವಾಂಗಿಬಾತ್ ಥರ ಕಾಣಿಸ್ತಾ ಇತ್ತು. ಆ್ಯಸ್ ಯೂಶುವಲ್ ಗೊತ್ತಲ್ಲ, ಏನಾರು ಕಂಪ್ಲೇಂಟ್ ಮಾಡಿದ ತಕ್ಷಣ ಸಾರಿ ವಿಲ್ ರಿಪ್ಲೇಸ್ ಇಟ್, ಯು ವಾಂಟ್ ಟು ಪ್ಲೇಸ್ ಅನದರ್ ಆರ್ಡರ್, ಯು ವಾಂಟ್ ಟು ಟ್ರೈ ದಿಸ್ ಅಂತ ನಾಟಕ ಅಂತೂ ಗೊತ್ತಲ್ಲ ಹೆಂಗೆ ಆಡ್ತಾರೆ ಅಂಥೇಳಿ. ನಮಗಾಗಲೇ ನನಗೂ ನನ್ನ ಫ್ರೆಂಡಿಗೂ ಕೋಪ ನೆತ್ತಿಗೆ ಎರಿಸಿಟ್ಟು ಅಷ್ಟು ಬಂದಿತ್ತು. ಸರಿ ಏನು ಮಾಡೋದಿಲ್ಲ, ನನ್ನ ಫ್ರೆಂಡ್ ಅಂತೂ ಎದ್ದೋಗೋಣ ಅಂತಾರೆ ಅಂತಿದ್ದು, ನಾನೇನೋ ಒಂಚೂರು ತಿನ್ನೋಣ ಹಶ್ವಾಗ್ತದೆ ಬಂದಿದ್ದಕ್ಕೆ ಏನೋ ಒಂದು ಊಟ ಅಂತ ಮುಗಿಸ್ಕೊಂಡು ಹೊರಗೋಣ ಅಂಥೇಳಿ ಒಂದು ರೋಟಿ ಸಬ್ಜಿ ಆರ್ಡ್ರ್ ಮಾಡಿದ್ವಿ. ತುಂಬ ಸುಮಾರಾಗಿತ್ತು. ಅನಂತ ಅಂಥೇಳಿ ನಿಮ್ಮಲ್ಲೇ ಸುಮಾರು ಜನ ಹೋಗಿರ್ಬೋದೇನೋ ಗೊತ್ತಿಲ್ಲ, ಬಟ್ ತುಂಬ ಡಿಸಪಾಯಿಂಟಿಂಗು. ಹೊಸ ಟ್ರೈ ಮಾಡೋಕ್ಕೆ ಇತ್ತೀಚಿನ ದಿನಗಳಲ್ಲಿ ಇದೊಂಥರ ನನಗಂತೂ ಭಯ ಆಗುತ್ತೆ. ಯಾಕೆಂದರೆ ಜನ ಮರಳೋ ಜಾತ್ರೆ ಮರಳೋ ಅಂಥೇಳಿ ಹೋಗಿ ಸುಮ್ಮನೆ ಇದು ಚೆನ್ನಾಗಿದೆ ಅಂತ ಅಂತಾರೆ. ಆ್ಯಂಬಿಯನ್ಸ್ ನೋಡಿ ಚೆನ್ನಾಗಿದೆ ಅಂತಾರೆ, ಫುಡ್ಡನ್ನೇ ಮರ್ತಿರ್ತಾರೆ. ಫುಡ್ಡು ಕೆಲವು ಸತಿ ಸುಮಾರಾಗಿದ್ದರೂ ತಿಂದುಬಿಟ್ಟು ಆ್ಯಂಬಿಯನ್ಸ್ ನೋಡಿ ಖುಷಿಯಾಗಿ ಬಂದಿರೋದು ಉಂಟು. ಇವತ್ತಿನ ದಿವಸ ಏನಾಗಿದೆ ಅಂದರೆ ಜನಗಳಿಗೆ, ತುಂಬ ಜನಕ್ಕೆ ಇಂಗ್ರೀಡಿಯೆಂಟ್ಸ್ನ ಕ್ವಾಲಿಟಿಗಳ ಅರಿವೇ ಇರೋದಿಲ್ಲ. ಒಂದು ಸಬ್ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ತಿಂದು ಒಳ್ಳೆ ಕ್ವಾಲಿಟಿದು ಹೀಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಓಕೆ ಏನೋ ಬಾಯಿಗೆ ಇಟ್ಕೊಂಡು ತಿಂದಾಗ ಸುಮಾರಾಗಿದ್ರೂ ಚೆನ್ನಾಗಿದೆ ಅಂತ ಹೇಳ್ಕೊಂಬರ್ತಾರೆ. ಸೊ ಹಾಗಾಗಿ 2 ಹೋಟ್ಲುಗಳ ಎಕ್ಸ್ಪೀರಿಯನ್ಸ್ ಹಿಂಗಾಯಿತು ನನಗೆ.
ಈ ಎಲ್ಲ ಅನಾರೋಗ್ಯಗಳ ಮಧ್ಯೆ ವ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ. ಈ ವ್ಲಾಗ್ ಅಷ್ಟೇ ರೆಸಿಪಿ ಆಗಲಿ ಅಥವಾ ಇನ್ನೇನೇ ಶಾಪಿಂಗ್ ಅದು ಇದು ಏನೂ ಇರೋದಿಲ್ಲ. ಸುಮ್ಮನೆ ತುಂಬ ದಿವಸ ಆಯ್ತಲ್ಲ, ಹಾಗೆ ನಿಮ್ಗಳ ಜೊತೆ ಮಾತಾಡಿಕೊಂಡು ಇದೊಂದೆಡೆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ಬಂದೆ. ಸೊ ಕೆಲವ್ರಿಗೆ ಇಂಟ್ರೆಸ್ಟಿಂಗ್ ಅನ್ಸ್ಬೋದು, ಕೆಲವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ದೇ ಇರ್ಬೋದು. ಬಟ್ ನಾನು ನೋಡಬೇಕು ಬೃಂದ, ನಿಮ್ಮನ್ನು ನೋಡಿ ಸುಮಾರು ದಿವಸ ಆಯಿತು, ವ್ಲಾಗ್ ನೋಡಿ ಸುಮಾರು ದಿವಸ ಆಗಿತ್ತು ಅಂತ ಅನ್ನೋ ಒಂದು ಇದಿದ್ರೆ ಕಾತರ ಇದ್ದರೆ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ. ಅಡುಗೆ ಅಂದರೆ ಚೂರು ಪಾರು ಇದೆ, ಮಾಡಬೇಕು, ಅಡುಗೆ ಕೆಲಸ ಇದೆ, ಮೇಜರ್ ಪೋರ್ಷನ್ ಆಗೋಗಿದೆ, ಪಲ್ಯ ಮಾಡಬೇಕು. ಸೊ ಇವಾಗ ಮಧ್ಯಾಹ್ನ ಸಮಯ, ಇನ್ನೇನು ಸ್ವಲ್ಪ ಹೊತ್ತಾದರೆ ಊಟದ ಸಮಯ ಆಗುತ್ತೆ. ಸೊ ಹೋಟೆಲ್ಗಳ ಎಕ್ಸ್ಪೀರಿಯೆನ್ಸ್ ಹೀಗಿತ್ತು. ಆ್ಯಂಡ್ ನಿಮಗೂ ಕೂಡ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತಿದ್ದು, ಯಾಕೆಂದರೆ ನಮಗೂ ಕೂಡ ಎಲ್ಲರೂ ಹೊರಗೆ ಹೋಗಬೇಕಾದ್ರೆ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ಗಳು ಗೊತ್ತಿದ್ರೆ ಎಲ್ಲಿ ಹೋಗಿ ತಿನ್ನಬೇಕು ಅಂತ ಚೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ಎಲ್ಲ ಸಂದರ್ಭಗಳು ಬಂದಾಗ ನನಗೆ ಅನ್ಸೋದು ಒಂದೇ, ಹಳೆ ಹೋಟ್ಲುಗಳೇನಿದೆಯಲ್ಲ, ತುಂಬ ವರ್ಷಗಳಿಂದ ಇದ್ದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿ ಒಂದು ಕ್ವಾಲಿಟಿ, ಬೆಂಗಳೂರಲ್ಲಂತೂ ದರ್ಶನಗಳು ಎಷ್ಟು ಒಳ್ಳೇದಿದೆ, ಹಳೆದು ಅದೇ ವಾಸಿ ಅಂತಲೇ ಅನಿಸುತ್ತೆ. ಈ ಇವತ್ತಿನ ದಿವಸದಲ್ಲಿ ಎಲ್ಲ ಬರೀ ಫ್ಯಾನ್ಸಿ ಯುಗದಲ್ಲಿ ಆಂಬಿಯನ್ಸ್ ಒಂದಿಷ್ಟು ಚೆನ್ನಾಗಿ ಮಾಡ್ಬಿಟ್ಟು ಹೋಟ್ಲು ದುಡ್ಡು ಹಾಕಿ ನಡೆಸೋದು ಯಾರೋ, ಒಳಗಡೆ ನಿಂತು ಅಡುಗೆ ಮಾಡೋರು ಯಾರೋ. ಇವಾಗ ಹೋಟ್ಲು ಮ್ಯಾನೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಬಂದು ಸುಮಾರು ಜನ ನಾರ್ತ್ ಈಸ್ಟಿಂದೆಲ್ಲ ಬಂದು ಬೆಂಗಳೂರಲ್ಲಂತೂ ತುಂಬ ಜನ ಕೆಲಸ ಮಾಡೋದು ನೀವು ನೋಡ್ತಿರ್ಬೋದು. ಯಾಕೆಂದರೆ ಮುಖಗಳು ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ, ಹೋಟ್ಲು ದುಡ್ಡು ಹಾಕೋರೆ ಒಬ್ಬರು. ಹಿಂದಿನ ಹಳೆಯ ಹೋಟ್ಲುಗಳು ದರ್ಶನಗಳು ಹಾಗಲ್ಲ, ಅವರೇ ಯಾರು ದುಡ್ಡು ಹಾಕ್ತಾರೋ ಆ ಯಜಮಾನನೇ ನಿಂತು ನಡೆಸಿ ಆ ಕ್ವಾಲಿಟಿ ಮೇಂಟೈನ್ ಮಾಡೋದು, ಈ ಥರದ್ದೆಲ್ಲ ಇರುತ್ತೆ. ಅಂಥ ಕಡೆಗೆ ಹೋಗೋದು ಇವತ್ತಿಗೂ ಸೇಫ್ ಅಂತ ನನಗೆ ಅನಿಸುತ್ತೆ. ಈ ಸಾಮಾನೆಲ್ಲ ತೆಗೆದುಬಿಟ್ಟು ಇಲ್ಲೇ ತರಕಾರಿ ಇದನ್ನೆಲ್ಲ ಒಂದು ಸ್ವಲ್ಪ ಜೋಡಿಸಿಡೋಣ. ಸ್ವಲ್ಪ ಬ್ಯಾಗ್ ಒಳಗೆ ಬಿಟ್ಬಿಟ್ಟಿದ್ನಲ್ಲ, ತಂದ ತಕ್ಷಣ ಒಂದು ಸ್ವಲ್ಪ ಏನಂತಾರೆ ಬೆವತಂಗಾಗಿರುತ್ತೆ, ಆರ್ಕೊಡುತ್ತೆ. ಆಮೇಲೆ ಯಾವ್ದು ಫ್ರಿಜ್ಜಲ್ಲಿ ಇಡಬೇಕೋ, ಯಾವುದು ಇನ್ನೆಲ್ಲಿ ಸ್ಟೋರ್ ಮಾಡಬೇಕೋ ಅದನ್ನು ಮಾಡಿದ್ರಾಯ್ತು ಅಂತೇಳಿ ಇದನ್ನು ಖಾಲಿ ಮಾಡ್ತಾಯಿದ್ದೀನಿ. ಇನ್ನೇನು ಶ್ರಾವಣ ಮಾಸ ಬರ್ತಾ ಇದೆ. ಸೊ ಹಬ್ಬದ ಸಂಭ್ರಮ ಶುರುವಾಗತ್ತೆ, ನಿಮ್ಮ ಮನೆಗಳಲ್ಲೂ ಪ್ರಿಪ್ರೇಷನ್ ಎಲ್ಲ ಶುರುವಾಗುತ್ತೆ. ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಅಟ್ಟದ ಮೇಲಿರೋ ಸಾಮಾನುಗಳು ತೆಗೊಳ್ಳೋದಿರ್ಬೋದು, ಏನೆಲ್ಲ ಮಾಡ್ತೀರಾ ಶ್ರಾವಣ ಮಾಸಕ್ಕೆ ಪ್ರಿಪ್ರೇಷನ್ನು ಕಾಮೆಂಟ್ ಸೆಕ್ಷನ್ ತಿಳಿಸಿ. ತರಕಾರಿ ನಾನೇನು ಜಾಸ್ತಿ ತರಲಿಲ್ಲ, ತರಕಾರಿ ಸ್ವಲ್ಪನೇ ತಂದಿದ್ದು. ಅದಕ್ಕಿಂತ ಹೆಚ್ಚಾಗಿ ನಮ್ಮೊಂದು 2-3 ಸಾಮಾನು ಬೇಕಿತ್ತು, ಅದನ್ನು ತರಕ್ಕೆ ಹೋಗಿದ್ದೆ. ಒಂದು ಬಾಸ್ಮತಿ ಅಕ್ಕಿ ಬೇಕಿತ್ತು. ಇಂಡಿಯಾ ಗೇಟಿಂದ ಈ ಸೂಪರ್ ಫೈನ್ ಅಂತ ಬರುತ್ತಲ್ಲ, ಇದು ಚೆನ್ನಾಗಿರುತ್ತೆ. ಇದು ಬಾಸ್ಮತಿ ಅಕ್ಕಿ ದಪ್ಪಕ್ಕಿರುತ್ತಲ್ಲ, ನಂಗೆ ಅದು ಇಷ್ಟ ಆಗೋದಿಲ್ಲ. ತೆಳ್ಳಗೆ ಉದ್ದಗಿರುತ್ತಲ್ಲ ಅದು ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಅರ್ಗಿಸ್ಕೊಳ್ಳೋಕ್ಕೂ ಕೂಡ ಸುಲಭ ಅಂತ ನನಗೆ ಅನಿಸುತ್ತೆ. ಆಮೇಲೆ ಉಳಿದು ಬೇಳೆಕಾಳು ಅದೆಲ್ಲ ಬೇಕಿತ್ತು. ಮಾವಿನಹಣ್ಣು ಇನ್ನೇನು ಮುಗಿದೋಗ್ತಾ ಬಂದಿದೆ, ಅದು ಬರ್ತಿದೆ. ಸಿಹಿ ಕುಂಬಳಕಾಯಿ ಬೇಕಿತ್ತು. ಆ್ಯಕ್ಚುಲಿ ಸಿಹಿ ಕುಂಬಳಕಾಯಿ ಇನ್ನೊಂದು ಸ್ವಲ್ಪ ಅಲ್ಲಿ ಹೆಚ್ಚಿರೋದಿದೆ, ಪಲ್ಯ ಮಾಡಬೇಕು ಇವಾಗ. ಅದನ್ನು ಅಷ್ಟೇ ನಾನು ಹೊರಗೆ ಹೋಗಿ ಬಂದು ಮಾಡೋಣ ಅಂತ ಅಂದ್ಕೊಂಡಿಟ್ಟಿದ್ದೆ. ಸ್ವಲ್ಪ ಇದೆ, ಅದ್ರ ಪಲ್ಯ ಮಾಡಬೇಕು. ಈ ವ್ಲಾಗು ಕಂಟಿನ್ಯೂ ಆಗುತ್ತೆ. ಇವತ್ತಿನ ದಿವಸ ಇನ್ನೆಷ್ಟು ವ್ಲಾಗ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಊಟ ಎಲ್ಲ ಆದಮೇಲೆ ಕೂಡ ಮತ್ತೆ ಕೆಲಸಗಳಿದೆ ನನಗೆ, ಹೊರಗೆ ಹೋಗಿ ಬರೋದು ಅದು ಎಲ್ಲ. ಸೊ ಇಷ್ಟೇ ಸಾಮಾನು ತಂದಿದ್ದು. ನಿಮಿಷ ತೋರಿಸ್ತೀನಿ, ಕಾಣಿಸ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಸಾಮಾನಿದೆ. ನಾನು ಬೇಗನಪಲ್ಲಿ ಹಣ್ಣು ತರೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಹೈದ್ರಾಬಾದಲ್ಲಿದ್ದಾಗ ತುಂಬ ಅಂದರೆ ತುಂಬ ತಿಂದ್ಬಿಟ್ಟಿದ್ದೀವಿ ಬೇಗನಪಲ್ಲಿ. 15 ರೂಪಾಯಿ 20 ರೂಪಾಯಿ kg ಎಲ್ಲ ತಿಂದ್ಬಿಟ್ಟಿದ್ದೀವಿ. ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ತಿಂದಿದ್ದೀನಿ ಬೇಗನಪಲ್ಲಿ. ಅಫ್ಕೋರ್ಸ್ ಇನ್ನೂ ಚೆನ್ನಾಗಿರೋದೇ ಬರುತ್ತೆ, ಆದರೆ ಬೇಗನಪಲ್ಲಿ ತಿನ್ನಬೇಕು ಅಂತ ನನಗಂತೂ ಆಸೆನೇ ಆಗೋದಿಲ್ಲ. ಯಾಕಂದರೆ ಅಷ್ಟು ತಿಂದ್ಬಿಟ್ಟಿದ್ದೀವಿ. ಅಲ್ಲೇ ಬೆಳೆಯೋದು, ಅಲ್ಲಿ ಬೆಸ್ಟ್ ಸಿಗುತ್ತೆ. ತಿಂದು ಅಲ್ಲಿ ಎಷ್ಟು ತಿನ್ಬೇಕೋ ಅಷ್ಟಿಂದ ಎಂಜಾಯ್ ಮಾಡೋದು ಹೋಗಿದೆ. ಸೊ ಇಲ್ಲಿ ಬೆಂಗಳೂರಲ್ಲಿ ನಾನು ಬೇಗನಪಲ್ಲಿ ತರೋದೇ ಇಲ್ಲ.
ಯಾವತ್ತೂ. ಬಟ್ ಇವತ್ತು ಬೇರೆ ಯಾವ ಹಣ್ಣು ಕಾಣಿಸ್ಲಿಲ್ಲ, ಅಂದರೆ ಅಲ್ಫಾನ್ಸೋ ಕಾಣಿಸ್ತಿಲ್ಲ, ಆಮೇಲೆ ಮಲ್ಗೋವ ಯಾಕೋ ಹುಳಿ ಅಂತ ಅನ್ನಿಸ್ತಿಲ್ಲ ಲಾಸ್ಟ್ ಟೈಮ್. ಸೊ ಮುಗಿತಾ ಬಂತಲ್ವಾ, ಹಾಗಾಗಿ ಚೆನ್ನಾಗಿರುತ್ತೋ ಇಲ್ಲ ಅಂತಾರಿಲ್ಲ, ಬೇಗ ಅಂತ ಇತ್ತು. ಓಕೆ, ಮಾವಿನ ಹಣ್ಣು ತರಬೇಕು ಅಂಥೇಳಿ ಅದನ್ನು ತೊಗೊಂಬಂದಿದ್ದು. ಅಡುಗೆ ಮನೆ ಏನು ಅಷ್ಟು ಕ್ಲೀನಾಗಿಲ್ಲ, ಸಾರಿ ಫಾರ್ ದಟ್. ಈ ಎಲ್ಲಿಗೋ ಹೋಗ್ಬೇಕು ಅಂತ ಹೇಳಿದ್ ಅನ್ನಲ್ಲ, ಬೆಳಗ್ಗೆ ಹೋಗ್ಬೇಕು ಅಂತ ಪ್ರೋಗ್ರಾಮ್ ಇತ್ತು ಅಂಥೇಳಿ, ಹಾಗಾಗಿ ಆ ಒಂದು ಕೆಲಸದ ಕಡೆ ಗಮನ ಕೊಡ್ತಾ ಹೆಚ್ಚಿಗೆ ಎಲ್ಲದನ್ನು ಕ್ಲೀನ್ ಮಾಡಿದೆ. ಅಂದರೆ ಪ್ಲ್ಯಾಟ್ಫಾರ್ಮ್ ಎಲ್ಲ ವರ್ಷದೆಲ್ಲ ಆಯಿತು, ಅಂದರೆ ಕೆಲವೊಂದು ಸಾಮಾನುಗಳನ್ನ ಅದರ ಜಾಗಕ್ಕೆ ಸೇರಿಸ್ಬೇಕು ಅಂತ ಇರುತ್ತಲ್ಲ, ಆ ಕೆಲಸ ಆಗಲಿಲ್ಲ. ಸೊ ಹಾಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಸಾಮಾನುಗಳು ಹರಡ್ಕೊಂಡಿದೆ. ಬೆಳಗ್ಗೆಯಿಂದಲೇ ಹೋಗಬೇಕು ಅನ್ನೋ ಸಂಭ್ರಮ ಇತ್ತು, ಬಟ್ ಅದು ಇವತ್ತು ಆಗ್ತಿಲ್ಲ ಅಂತ ಗೊತ್ತಾದ್ಮೇಲೆ ಒಂಥರ ಬೇಜಾರಾಗಿತ್ತಲ್ಲ. ಸೊ ಸುಮ್ಮನೆ ಕೂತ್ಕೊಂಡು ಏನೋ ಒಂದಿಷ್ಟು ಇನ್ಸ್ಟಾಗ್ರಾಮ್ ಬ್ರೌಸ್ ಮಾಡಿಕೊಂಡು ನ್ಯೂಸ್ ಪೇಪರ್ ಓದ್ಕೊಂಡು ನಿಜವಾಗ್ಲೂ ಸ್ವಲ್ಪ ಜಾಸ್ತಿನೇ ಟೈಮ್ ಪಾಸ್ ಮಾಡ್ದಂಗಾಯಿತು. ಬಟ್ ಆಮೇಲೆ ಅನಿಸ್ತು ಇಲ್ಲ ಬ್ಲಾಗ್ ಶುರು ಮಾಡಬೇಡ ಅಂಥೇಳಿ ಬ್ಲಾಗ್ ಶುರು ಮಾಡಿದ್ಮೇಲೆ ಮೂಡು ಚೆನ್ನಾಗಾಯಿತು. ಹಾಗೆ ಇವಾಗ ಮೂಡ್ ಆಫ್ ಆಗಿತ್ತು, ಇವಾಗ ಚೆನ್ನಾಗಾಯಿತು. ಆಮೇಲೆ ಕುಕ್ಕರ್ ಬಗ್ಗೆ ಕೇಳ್ತಾ ಇದ್ರಿ, ಬೃಂದ ಕುಕ್ಕರ್ ಹೇಗಿದೆ ಅಂತೇಳಿ. ಕುಕ್ಕರ್ ಜೊತೆ ಇಲ್ಲಿವರೆಗೂ ನನ್ನ ಅನುಭವ ಚೆನ್ನಾಗಿದೆ. ನಾನು ಯಾವ ಉದ್ದೇಶಕ್ಕೆ ತೊಗೊಂಡಿದ್ನೋ ಆ ಉದ್ದೇಶ ಇದರಲ್ಲಿ, ಅಂದರೆ ನನ್ನ ಏನು ಉದ್ದೇಶ ಇತ್ತು ಅದು ಚೆನ್ನಾಗಿದ್ರಲ್ಲಿ ಈಡೇರಿದೆ. ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ಹಾಕಿ ಅನ್ನ ಮಾಡೋದು, ಸ್ವಲ್ಪ ಪ್ರಮಾಣದಲ್ಲಿ ಬೇಳೆ ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ನನಗೆ ಇದರಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಏನು ಅಂದರೆ, ಈ ಹಾಕಿನ್ಸಲ್ಲೆಲ್ಲ ನೀವು ಅಂದರೆ ಅಫ್ಕೋರ್ಸ್ ಕುಕ್ಕರ್ ಹಳೇದಾಗ್ತಾ ಅದು ಒಂದಿರುತ್ತೆ, ಆದ್ರೂ 2 ಕೂಗ್ಸೋ ಕಡೆ 3 ಕೂಗ್ಸಿದ್ರೆ ಅಥವಾ 4 ಕೂಗ್ಸಿದ್ರೆ ಓವರ್ ಕುಕ್ ಆಗ್ತಿರ್ಲಿಲ್ಲ. ಪರವಾಗಿಲ್ಲ. ಈಗ ಉದಾಹರಣೆ ಕಾಳುಗಳೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಸ್ವಲ್ಪ 1-2 ವಿಸಿಲ್ ಜಾಸ್ತಿ ಕೂಗ್ಸಿದ್ರು ಚೆನ್ನಾಗಿ ಬೆಂದು ಇದಾಗಿರ್ತಿತ್ತು. ಇದರಲ್ಲಿ ಸ್ವಲ್ಪ ಜಾಸ್ತಿ ಕೂಗಿಸ್ಬಿಟ್ರೆ, ಎಸ್ಪೆಷಲಿ ಅನ್ನ ಎಲ್ಲ 2 ಕೂಗ್ಸೋ ಕಡೆ 3-4 ಕೂಗಿಸ್ಬಿಟ್ರೆ ಮೆತ್ತಗಾಗೋದು, ಜಿಗಿಟಾಗೋದು ಆ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಕೂಗಿಸ್ಬೇಕೋ ಅಷ್ಟೇ ಕೂಗಿಸ್ಬೇಕು. ಅದು ಒಂದು. ಎಲ್ಲದಕ್ಕಿಂತ ತುಂಬ ನಂಗೆ ಖುಷಿ ಆಗ್ತಿರೋದು ಈ ಕುಕ್ಕರ್ ಜೊತೆ ಏನು ಅಂದರೆ, ತೊಳಿಯೋಕ್ಕೆ ತುಂಬ ಸುಲಭವಾಗಿದೆ. ಹಾಕಿನ್ಸಲ್ಲಿ ಮುಚ್ಚಳ ತೊಳಿಬೇಕಾದ್ರೆ ನಿಮಗೊಂದು ಟೂತ್ ಬ್ರಷ್ ಅಥವಾ ಹಾಕಿನ್ಸ್ ಬ್ರ್ಯಾಂಡ್ನವರೇ ಒಂದು ಬ್ರಷ್ ಕೊಡ್ತಾರೆ. ಸ್ಮಾಲ್ ಬ್ರಷ್ ಇರುತ್ತೆ, ಈ ಬಾಟಲ್ ತೊಳೆಯೋ ಬ್ರಷ್ ಇರುತ್ತಲ್ಲ ಅದರಲ್ಲೇನೆ ಚಿಕ್ಕ ಸೈಜಿಂದ ಇರುತ್ತೆ. ಅದು ನಿಮಗೆ ಹ್ಯಾಂಡ್ಲೆಲ್ಲ ತೊಳಿಬೇಕಾದ್ರೆ, ಈ ಉದಾಹರಣೆಗೆ ಶಬ್ದ ಮಾಡ್ತಾ ಇದ್ದೀನಿ, ಈ ಮುಚ್ಚಳದಲ್ಲಿ ಇಂಥ ಸಂದಿಗೆಲ್ಲ ತೊಳಿಬೇಕಾದ್ರೆ ಅನ್ನ ಎಸ್ಪೆಷಲಿ ಗಂಜಿ ಎಲ್ಲ ಕೂತ್ಕೊಂಡು ಒಣಗಿರುತ್ತಲ್ಲ ಅಥವಾ ಬೇಯಿಸಿದ್ರೆ ಅದರದ್ದು ಆ ಬ್ರಷ್ ಇಲ್ದೇ ತೊಳೆಯೋದು ತುಂಬ ಕಷ್ಟ ಆಗುತ್ತೆ. ಇದರೊಳಗೆ ಯಾವ ಬ್ರಷು ಅದೆಲ್ಲ ಏನೂ ಬೇಕಾಗಿಲ್ಲ. ನೀಟಾಗಿ ಪಾತ್ರೆ ಉಜ್ಜೋ ಬ್ರಷ್ ತೊಗೊಂಡು ನೀಟಾಗಿ ತಟ್ಟೆ ತೊಳೆದಂಗೆ ತೊಳಿಬೋದು. ಗ್ಯಾಸ್ಕೆಟು ಅಷ್ಟೇ. ನಾನೇನು ಗ್ಯಾಸ್ಕೆಟ್ನ ಫ್ರಿಜ್ಜಲ್ಲಿ ಇಡೋದಾಗಲಿ ಅಥವಾ ನೀರಲ್ಲಿ ಮುಳುಗಿಸಿಡೋದಾಗಲಿ ಮಾಡ್ತಿಲ್ಲ. ಯಾಕೆ ಅಂತಂದರೆ ದಿನ ಮಾಡೋಕ್ಕಾಗಲ್ಲ, ಅದು ಅರ್ಜೆಂಟಲ್ಲಿ ಇರ್ತೀವಿ. ಬೆಳಗ್ಗೆ ಹೊತ್ತು ಅಡುಗೆ ಎಲ್ಲ ಆದಮೇಲೆ ತೊಳೆದು ಇದನ್ನ ನಾನು ನಮ್ಮನೆ ಕೆಲಸದವ್ರಿಗೆ ಇನ್ನೂ ತೊಳೆಯೋಕ್ಕೆ ಹಾಕಿಲ್ಲ ಕುಕ್ಕರ್, ನಾನೇ ತೊಳಿತಾ ಇದ್ದೀನಿ. ಒಂಥರ ಏನಂತಾರೆ, ಇನ್ನು ಪ್ರೀತಿ ಕಡಿಮೆ ಆಗಿಲ್ಲ ಇದ್ರ ಮೇಲೆ, ಹಂಗಾಗಿ ಅಂತ ಹೇಳ್ಬೋದು. ಅಥವಾ ತೊಳೆಯೋದಕ್ಕೆ ಸುಲಭವಾಗಿದೆ ಅಂಥೇಳಿ ಒಂದು ಟವಲ್ ಹುಡುಕ್ತಾ ಇದ್ದೀನಿ, ನೀರಿದೆ ಅಂತ. ನೀರು ಒರೆಸೋಣ ಅಂತೇಳಿ ಟವಲ್ ಹುಡುಕ್ತಾ ಇದೆ. ತುಂಬ ಸುಲಭವಾಗಿದೆ. ಒಂದು 2-3 ನಿಮಿಷದಲ್ಲೇ ನಾನೇ ತೊಳೆದ್ಬಿಡ್ತೀನಿ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಇಟ್ಬಿಟ್ಟು ಇಲ್ಲೇ ಅಡುಗೆ ಮನೆ ಸಿಂಕಲ್ಲೇ ಇಟ್ಕೊಂಡಿರ್ತೀನಿ. ಒಂದು ಸ್ವಲ್ಪ ಬ್ರಷಲ್ಲಿ ಉಜ್ಜಿಬಿಟ್ರೆ ತೊಳೆಯೋದಕ್ಕೆ ತುಂಬ ಸುಲಭವಾಗಿದೆ. ತೊಳೆಯೋದಕ್ಕೆ ಮಾತ್ರ ತುಂಬ ಅನುಕೂಲವಾಗಿದೆ. ವೆಯ್ಟು ಅಷ್ಟೇ, ತೀರಾ ಎಲ್ಲೆಲ್ಲೋ ಅನ್ನ ಸೇರಿಕೊಂಡು ಗಂಜಿ ಸೇರಿಕೊಂಡು ಗಲೀಜಾಗಿದೆ ಅಂತ ಅನ್ಸಲ್ಲ. ತುಂಬ ವಾರಕ್ಕೊಂದ್ಸತಿನೋ ಅಥವಾ 2 ಸತಿ ಈ ಥರದ್ದು ಗ್ರೂ ಇರುತ್ತಲ್ಲ ವೆಯ್ಟಲ್ಲಿ ಸೈಡಿಂದು, ಅಲ್ಲೊಂಚೂರು ಟೂತ್ ಬ್ರಷು ಒಂದು ಈ ಕಿಚನ್ ಇದಕ್ಕೆ ಅಂತಾನೆ, ಅಂದರೆ ಪಾತ್ರೆಗಳನ್ನು ತೊಳೆಯೋದಕ್ಕೆ ಅಂತಾನೆ ಒಂದು ಟೂತ್ ಬ್ರಷ್ ಇಟ್ಕೊಂಡಿರ್ತೀನಿ. ಅದರಲ್ಲಿ ಉಜ್ಜುತ್ತೀನಿ, ಅದು ಕ್ಲೀನ್ ಆಗುತ್ತೆ. ಇದುವರೆಗೂ ಅದರ ಅವಶ್ಯಕತೆ ಬಂದೇ ಇಲ್ಲ, ಏನು ಗಲೀಜಿಲ್ಲ. ಕುಕ್ಕರ್ ಮಾತ್ರ ತೊಳೆಯೋದಕ್ಕೆ ಮಾತ್ರ ತುಂಬ ಅನುಕೂಲವಾಗಿದೆ. ಇದಿಷ್ಟು ನನ್ನ ರಿವ್ಯೂ ಕುಕ್ಕರ್ ಬಗ್ಗೆ. ಎಸ್, ಯಾರ್ಯಾರೋ ಇದಕ್ಕಿಂತನೂ ಚಿಕ್ಕ ಸೈಜ್ ಸಿಗುತ್ತೆ, ಇದಕ್ಕಿಂತನೂ ಚಿಕ್ಕ ಸೈಜಿಂದು ಟ್ರೈ ಮಾಡ್ಬೋದು. ಬಟ್ ಇಷ್ಟು ಸೈಜು ಬೇಕೇ ಬೇಕು ಅಂತ ನನಗೆ ಅನಿಸುತ್ತೆ. ಎಷ್ಟಿದೆ 2 ಲೀಟರ್ಸ್ ಏನೋ ಅನಿಸುತ್ತೆ, 2.5 ಲೀಟರ್ಸು. ನಾನು ಈಗ ತೊಗೊಂಡಾಗ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ಅವಾಗ ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಷನ್ ಅದರಲ್ಲಿ ಮಾತಾಡೀನಿ. ಬಟ್ ತೊಗೊಂಡು ಯೂಸ್ ಮಾಡಿದ್ಮೇಲೆ ಎಸ್, ನನ್ನ ಕಡೆಯಿಂದ ಅಂತಲೂ ಥಮ್ಸಪ್ಪೇನೆ ಚೆನ್ನಾಗಿದೆ, ತೊಗೋಬೋದು. ಈ ನೈವೇದ್ಯಕ್ಕೆಲ್ಲ ಸ್ವಲ್ಪ ಏನಾರು ಸಿಹಿ ಪದಾರ್ಥ ಮಾಡ್ಕೋಬೇಕು ಅಂದರೆ, ಉದಾಹರಣೆಗೆ ಸ್ವಲ್ಪ ಹುಗ್ಗಿನೋ ಅಥವಾ ಸ್ವಲ್ಪ ಬೇಳೆ ಬೇಯಿಸ್ಕೊಂಡು ಹೂರ್ಣ ಮಾಡ್ಕೊಳ್ಳೋದು, ಅಥವಾ ಗೋಧಿ ನುಚ್ಚು
ದಲಿಯಾ ಅಂತ ಏನಂತಾರಲ್ಲ ಅದನ್ನ ಬೇಯಿಸ್ಕೊಂಡು ನೀವು ಪಾಯಸ ಮಾಡ್ಕೊಳ್ತೀರೋ, ಅಕ್ಕಿ ಕಡಲೆಬೇಳೆ ಪಾಯಸ, ಈ ಥರದ್ದು ಏನೇ ನೈವೇದ್ಯಕ್ಕೆ ಅಥವಾ ಕಾಯನ್ನ ಈ ಥರದ್ದೆಲ್ಲ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ತೀರ ಅಂದರೆ ಈ ಥರ ಕುಕ್ಕರ್ಗಳು ಬೆಸ್ಟ್ ಅಂತ ಅನ್ಸುತ್ತೆ. ಯಾಕೆಂದರೆ ಬೇರೆ ಎಲ್ಲ ಕುಕ್ಕರಲ್ಲೂ ದಿನ ಅಡುಗೆ ಮಾಡಿರ್ತೀವಿ, ದೇವ್ರ ನೈವೇದ್ಯಕ್ಕೆ ಮಾಡ್ಬೇಕಾದ್ರೆ ಒಂದು ಸಪ್ರೇಟಾಗಿ ಇಟ್ಕೊಳ್ಳೋಣ ಅಂತೆಲ್ಲ ಇದ್ದರೆ ಅದಕ್ಕೆ ನಿಮ್ಗೆ ಇದು ಬೆಸ್ಟ್. ಇದು ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲೂ ಆಗುತ್ತೆ, ಕ್ವಿಕ್ ಆಗುತ್ತೆ. ಇನ್ನೊಂದೇನು ಅಂತಂದರೆ ಕೆಲವೆಲ್ಲ ಸ್ವೀಟ್ಗಳು ಮಾಡಿದಾಗ ಒಂದು ಹೊತ್ತಿಗೆ ಹಬ್ಬ ಇನ್ನೊಂದು ಸರ್ವಿಂಗಿಗೆ ಇಟ್ಕೊಂಡು ಮುಗಿಸ್ಬಿಡೋಂಗಿರು ಇರಬೇಕು ಅಂತ ಅನಿಸುತ್ತೆ. ಸೊ ಅಂಥದಕ್ಕೆ ಈ ಕ್ವಾಂಟಿಟಿ ಈ ಕುಕ್ಕರ್ ಸೈಜು ಕರೆಕ್ಟಾಗಿದೆ. ಪಲ್ಯ ಮಾಡಬೇಕು ಅಂತ ಇದೆ. ಇಷ್ಟೆಷ್ಟು ಸಿಗುಂಬಳಕಾಯಿ ಹೆಚ್ಚಿದ್ದು ಇತ್ತು. ಇದು ಸುಮಾರು 1.5 kg 1.25 kg ಅಷ್ಟು ಅವತ್ತೊಂದು ದಿವಸ ಹೆಚ್ಚಿಬಿಟ್ಟು ಪಲ್ಯ ಮಾಡಿದ್ದೆ. ಬಟ್ ಇದಿಷ್ಟು ಕ್ವಾಂಟಿಟಿ ಯಾಕೋ ಜಾಸ್ತಿ ಅನ್ನುವಂತ ಅನ್ನಿಸ್ತು. ಕೆಲಸದ ಏನಾಗುತ್ತೆ, ರಾತ್ರಿ ಹೊತ್ತು ತುಂಬ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಆದರೆ ಪಲ್ಯ ಎಲ್ಲ ನಮ್ಮ ಮನೇಲಿ ಅಫ್ಕೋರ್ಸ್ ಪಲ್ಯ ಎಲ್ಲ ತುಂಬ ಬೇಗನೆ ಚೆನ್ನಾಗಿ ಖರ್ಚಾಗುತ್ತೆ. ಬಟ್ ಒಂದೊಂದ್ಸತಿ ಹುಳಿ ಅಥವಾ ಇನ್ನೂ ಏನಾದ್ರು 2-3 ಥರದ್ದಿದ್ರೆ ಅವಾಗ ಪಲ್ಯ ಖಾಲಿ ಆಗಲ್ವೇನೋ, ಅದಕ್ಕೆ ಇವತ್ತು ಅಷ್ಟು ಹಾಕಿ ಮಾಡೋದು ಬೇಡ ಅಂದ್ಬಿಟ್ಟು ಇಷ್ಟೇ ತೆಗೆದಿಟ್ಟಿದ್ದೆ. ಸೊ ಇದನ್ನು ಒಗ್ಗರಣೆ ಹಾಕ್ಬಿಟ್ಟು ಪಲ್ಯನ ಮಾಡ್ತೀನಿ. ಹಾಗೆಯೇ ಮಧ್ಯಾಹ್ನದ ಮೇಲೆ ಇನ್ನೂ ಒಂದು 2-3 ಕೆಲಸಗಳಿದೆ, ಅದನ್ನು ಮುಗಿಸ್ಕೋಬೇಕು. ಕೊಬ್ಬರಿ ತಂದಿಟ್ಕೊಂಡಿನಿ, ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ, ಬೇಕು ಅಂದಾಗ ತಕ್ಷಣಕ್ಕೆ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳಿ. ಇವಾಗ ತುರಿದಿರೋ ಕೊಬ್ಬರಿನೇ ಸಿಗತ್ತೆ ನಿಮಗೆ. ಬಟ್ ಅದನ್ನು ನನಗೇನೋ ಇನ್ನೂ ತರಕ್ಕೆ ಮನಸ್ಸಾಗಿಲ್ಲ, ನಾನೇ ತುರಿಯೋದು ಅಂತಾನೆ ಅಂದ್ಕೊಂಡು ತಗೊಂಬಂದು ಇದೆ. ಇನ್ನೊಂದು ಕೆಲಸ ಇದೆ. ನೀವು ಕೊಬ್ಬರಿ ತುರಿ ತರ್ತೀರಾ ಅಥವಾ ಈ ಥರ ಕೊಬ್ಬರಿ ತಂದು ತುರಿದಿಟ್ಕೊತೀರಾ? ಕಾಮೆಂಟ್ ಸೆಕ್ಷನ್ ಬರುತ್ತೆ ತಿಳಿಸಿ. ಯಾಕೆಂದರೆ ತುಂಬ ಜನಕ್ಕೆ ಇವಾಗೆಲ್ಲ ಅಫ್ಕೋರ್ಸ್ ಹೊರಗಡೆ ಎಲ್ಲ ಎಷ್ಟೊಂದು ಥರದ ಸಹಾಯಗಳು ಸಿಗುತ್ತೆ. ಅದನ್ನು ತೊಗೊಂಡು ನಾವು ಕೂಡ ನಮ್ಮ ಕೆಲಸ ಕಡಿಮೆ ಮಾಡ್ಕೊಳ್ಳೋಣ ಅಂತ ತುಂಬ ಜನಕ್ಕೆ ಇರುತ್ತೆ. ಅಫ್ಕೋರ್ಸ್ ತುಂಬ ಜನಕ್ಕೆ ಇಲ್ಲ, ಇದೆಲ್ಲ ಸಣ್ಣ ಪುಟ್ಟ ಕೆಲಸ, ಇದು ನಾವು ಮಾಡ್ಕೋಬೋದು ಅನಿಸ್ತಾ ಇರುತ್ತೆ. ಸಿಗುಂಬಳಕಾಯಿ ಪಲ್ಯ ಬೇಯೋದಕ್ಕಂತೂ ಒಂದು ಚೂರು ನೀರು ಬೇಕಾಗಿಲ್ಲ. ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸಿ ಉಪ್ಪಾಕಿ ಮುಚ್ಚಿಟ್ಬಿಟ್ರೆ ತಾನೇ ಬೆಂದೋಗುತ್ತೆ. ಏನು ಕಷ್ಟನೇ ಪಡಬೇಕಾಗಿಲ್ಲ ಅಂತ ಹೇಳ್ಬೋದು. ಮತ್ತೆ ಮೊದಲೇ ಕೈ ಆಡಿಸ್ಬಿಟ್ಟು ಆಮೇಲೆ ಮತ್ತೆ ನೀವು ಸ್ವಲ್ಪ ಮುಚ್ಚಿಟ್ರೆ ಚೆನ್ನಾಗಿ ಬೆಂದೋಗುತ್ತೆ. ಕರ್ಬೇವಿನ ಸೊಪ್ಪು ಖಾಲಿಯಾಗಿ ಹೋಗಿದೆ. ಬೆಳಗ್ಗೆ ಹುಳಿ ಮಾಡಿದಾಗ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದೆ. ಬೆಳಗ್ಗೆ ಹುಳಿ ಹೀರೆಕಾಯಿ ಮತ್ತು ಜವಳಿಕಾಯಿ ಅನ್ಯೂಶುವಲ್ ಕಾಂಬಿನೇಷನ್ನು. ಆ್ಯಕ್ಚುಲಿ ಏನಾಯಿತು ಅಂದರೆ ತರಕಾರಿಗಳೆಲ್ಲ ಹೆಚ್ಚಿದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದೆ ಅಂತಂದರೆ ಹಾಕೋದು ಬೇಡ ಅಂಥೇಳಿ ತೆಗೆದು ಒಂಚೂರು ಇಟ್ಟಿರ್ತೀವಲ್ಲ, ಆ ಥರ ಒಂದು 2-3 ದಿವಸ ತೆಗೆದು ಇಟ್ಟಿದ್ದು. ಈ ಸಿಗುಂಬಳಕಾಯಿ ಮತ್ತು ಹೀರೆಕಾಯಿ ಚೆನ್ನಾಗಿ ಬರ್ತಿದೆ ಇವಾಗ. ಜವಳಿಕಾಯಿ ಬಿಡಿಸಿ ಇಟ್ಟಿದ್ದೆ ನಾನು. ಸೊ ಜವಳಿಕಾಯಿ ಬಟ್ ಅಷ್ಟೊಂದು ಸಾಕಾಗೋಷ್ಟು ಕ್ವಾಂಟಿಟಿ ಇದೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಜವಳಿಕಾಯಿ ಜೊತೆಗೆ ಹೀರೆಕಾಯಿ ಅಂತೂ ಸೇರಿಸ್ದೆ. ಸಿಗುಂಬಳಕಾಯಿ ಸೇರ್ಸೋಕ್ಕಾಗಲಿಲ್ಲ, ಪಲ್ಯ ಮಾಡ್ಬೋದಲ್ಲ, ಹಾಗಾಗಿ ಎತ್ತಿಟ್ಕೊಂಡೆ.
ಆ್ಯಕ್ಚುಲಿ ನವಿಲು ಕೋಸು ಇತ್ತು, ನಾನು ಅದನ್ನು ಗಮನಿಸಿಲ್ಲ. 1-2 ನವಿಲು ಕೋಸು ಇತ್ತು, ಎಲ್ಲದನ್ನು ಸೇರಿಸಿ ಚೌ ಹುಳಿ ಮಾಡ್ಬೋದು ಅಂತೇಳಿ ಬೆಳಿಗ್ಗೆ ಹುಳಿ ಹಾಕ್ತಾ ಕರ್ಬೇವಿನ ಸೊಪ್ಪು ಇತ್ತು. ಇವಾಗ ಇರಲಿಲ್ಲ, ಹಂಗಾಗಿ ಕರ್ಬೇವಿನ ಸೊಪ್ಪು ಹಾಕಲಿಲ್ಲ. ನಾನು ನಿಮಗೆ ಇದು ಬ್ರೇಕ್ಫಾಸ್ಟಿಗೆ ಹೋಗಿದ್ದೆ, ಅದಾದಮೇಲೆ ಗಂಟಲೆಲ್ಲ ಇದಾಯಿತು, ನೋವು ಶುರುವಾಯಿತು ಅಂತೆಲ್ಲ ಕತೆ ಹೇಳ್ತಿದ್ನಲ್ಲ. ಇಂಥ ಇಂಡಿಯನ್ ಟಿಫನ್ ರೂಮ್ ಅಂತೇಳಿ ನನಗೆ ಅನ್ಸೋದೇನು ಅಂತಂದರೆ, ಎಸ್ಪೆಷಲಿ ದರ್ಶಿನಿ ಕಾನ್ಸೆಪ್ಟು ಬೆಂಗಳೂರಲ್ಲಿ ಬಂದು ಒಳ್ಳೊಳ್ಳೆ ಔಟ್ಲೆಟ್ಗಳಿದೆ. ನಿಮಗೆ ಇಡ್ಲಿ ದೋಸೆ ಎಲ್ಲ ತಿನ್ನಬೇಕು, ಬೆಳಗಿನ ಬ್ರೇಕ್ಫಾಸ್ಟಿಗೆ ಎಲ್ಲರೂ ಹೋಗಬೇಕು ಅಂತ ಆಸೆ ಪಟ್ಟರೆ ಒಳ್ಳೊಳ್ಳೆ ಜಾಗಗಳಿದೆ. ಎಸ್ಪೆಷಲಿ ಉಡುಪಿ ಆ ಕಡೆಯಿಂದ ಬಂದು ಈ ದರ್ಶಿನಿಗಳನ್ನೆಲ್ಲ ತೆಗೆದು ಒಳ್ಳೆ ಫುಡ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಒಂದು ರೀತಿ ಕಡಿಮೆ ಬೆಲೆಯಲ್ಲಿ ರುಚಿ ಶುಚಿ ಎಲ್ಲದೂ ಸಿಗೋ ಹಾಗೆ ಒಂದು ಕಾಲದಿಂದನೂ ನಡ್ಕೊಂಡ್ಬಂದಿದೆ. ಅಫ್ಕೋರ್ಸ್ ಕಾಲಕ್ಕೆ ತಕ್ಕ ಹಾಗೆ ಬೆಲೆಗಳು ಕೂಡ ಹೆಚ್ಚುತ್ತಾ ಹೋಗಿದೆ. ಅಕ್ಕಿ ಬೇಳೆ ಪದಾರ್ಥಗಳ ಬೆಲೆಗಳು ಹೆಚ್ಚಾದಾಗ ಅಂಗಡಿನ ಕೂಡ ಅವ್ರಿಗೂ ಕೂಡ ಹೆಚ್ಚು ಮಾಡಲೇಬೇಕಾಗುತ್ತೆ. ಆದರೆ ಬೆಂಗಳೂರಲ್ಲಂತೂ ಒಳ್ಳೆ ಕ್ವಾಲಿಟಿಯ ಫುಡ್ಗಳು ತುಂಬ ಹಿಂದಿನ ಸಿಗ್ತಾ ಬಂದರೆ, ಅಫ್ಕೋರ್ಸ್ ಇತ್ತೀಚಿನ ದಿನಗಳಲ್ಲಿ ಬಿಕಾಸ್ ಆಫ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಿಂದ ಸುಮ್ಮನೆ ಒಂದು ಹೈಪ್ನ ಕ್ರಿಯೇಟ್ ಮಾಡಿ ಹೊಸ ಹೊಸ ಹೋಟ್ಲುಗಳು ಬಂದು, ಆದರೆ ನಮ್ಮ ಅಂಥವ್ರು ಇವತ್ತಿಗೂ ಹಳೇದೊಂದು ಏನಿರುತ್ತಲ್ಲ ಅದನ್ನೇ ಹುಡ್ಕೊಂಡೋಗಿ ಅಲ್ಲೇ ತಿಂತೀವಿ. ನಾನು ಇಲ್ಲಿ ಹೋಗಿದ್ದೆ ಇಂಡಿಯನ್ ಟಿಫನ್ ರೂಮ್ ಅಂತ ಹೇಳ್ತಿದ್ನಲ್ಲ, ಚಟ್ನಿನಲ್ಲಿ ಎಷ್ಟು ಬೆಳ್ಳುಳ್ಳಿ ಇತ್ತು ಅಂತಂದರೆ ತಟ್ಟೆಲಿರೋ ಚಟ್ನಿ ವಾಸನೆ ಕೂತಿರೋರು ಮೂಗಿಗೆ ಬಡಿತಿತ್ತು. ನೀವು ಅದನ್ನು ಮುರ್ಕೊಂಡು ಇಡ್ಲಿನ ಚಟ್ನಿ ಒಳಗೆ ಅದ್ಕೊಂಡು ತಿಂದ ಮೇಲೆ ನಿಮಗೆ ಅನುಭವಕ್ಕೆ ಬರಬೇಕು ಅಂತೇನಿಲ್ಲ, ವಾಸನೆ ಹೊಡಿತಾ ಇದೆ ಅಷ್ಟು ಬೆಳ್ಳುಳ್ಳಿ. ಹೋಗಿ ಒಂದು ಚಟ್ನಿಗೆ ಏನಾರೋ ಬೆಳ್ಳುಳ್ಳಿ ಹಾಕಿದಾರ ಅಂದರೆ 2-3 ವೆರೈಟಿಗೂ ಬೆಳ್ಳುಳ್ಳಿ ಹಾಕಿದ್ದಾರೆ. ಎಲ್ಲದಕ್ಕೂ ಬೆಳ್ಳುಳ್ಳಿ, ಅದ್ರ ವಾಸನೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಹಸಿ ವಾಸನೆ. ಇವತ್ತಿನ ದಿವಸ ತುಂಬ ಜನ ತಿನ್ನಲ್ಲ, ಇವತ್ತಿನ ದಿವಸ ನನಗೆ ಗೊತ್ತಿರೋ ಹಾಗೇನೆ. ಬಟ್ ಇನ್ನೊಂದೇನು ಅದರದೇನೆ, ಚಟ್ನಿಗೆ ಬೆಳ್ಳುಳ್ಳಿ ತಿನ್ನೋರು ಹೇಳೋದು, ಅಂದರೆ ರೆಗ್ಯುಲರ್ ಆಗಿ ಅಡುಗೆಗಳಿಗೆ ಉಪಯೋಗಿಸೋರು ಹೇಳೋದನ್ನು, ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಇದ್ದಾರೆ, ಅವ್ರುಗಳನ್ನ ಹೇಳೋದು ಕೇಳಿದ್ವಿ, ಚಟ್ನಿಲೆಲ್ಲ ಹಾಕಿದ್ರೆ ತಿನ್ನೋದಕ್ಕಾಗೋದಿಲ್ಲ ಅಂತೇಳಿ. ಸೊ ಎಷ್ಟು ಆ ಥರ ಇತ್ತು. ನಮಗೆ ಈ ದರ್ಶಿನಿ ಕಾನ್ಸೆಪ್ಟ್ ಎಸ್ಪೆಷಲಿ ಈ ಉಡುಪಿ ಕಡೆ ಆ ಕಡೆಯಿಂದೆಲ್ಲ ಬಂದು ಒಳ್ಳೆ ಇಡ್ಲಿ ದೋಸೆನ ಕೊಟ್ಟು ನಮ್ಗೆ ಅಭ್ಯಾಸ ಮಾಡಿಸಿ ಹಳೆಯ ಔಟ್ಲೆಟ್ಗಳು ಏನಿದೆಯಲ್ಲ ಬೆಂಗಳೂರಲ್ಲಿ ಬೇಕಾದಷ್ಟು ಇವತ್ತಿಗಿದೆ ಅಂಥವು ಹುಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ. ನೀವು ಗಾಂಧಿ ಬಜಾರ್ ಹೋಗಿ, ಬಸವನಗುಡಿ ಸುತ್ತಮುತ್ತ ಹೋಗಿ, JP ನಗರದಲ್ಲಿ ಹೋಗಿ, ಜಯನಗರದಲ್ಲಿ ಹೋಗಿ. ಜಯನಗರದಲ್ಲಿ ಇತ್ತೀಚಿನಲ್ಲಿ ಹೊಸ ಹೊಸ ಫ್ಯಾನ್ಸಿ ಇದು ಫುಡ್ ಔಟ್ಲೆಟ್ಗಳು ಬಂದು ಸ್ವಲ್ಪ ಇದಾಗಿದೆ. ಬಟ್ ಇಷ್ಟೆಲ್ಲ ಬಂದ್ರೂ ಕ್ವಾಲಿಟಿ ರುಚಿ ಶುಚಿ ಅಂತ ಬಂದಾಗ ಹಳೇದೇನಿದೆಯಲ್ಲ ಅದೇನೇ ಟ್ರಸ್ಟ್ ವರ್ತಿ ಅಂತ ನನಗನ್ಸುತ್ತೆ. ಇವತ್ತಿಗೂ ನೀವು ಗಾಂಧಿ ಬಜಾರ್ DVG ರೋಡ್ ಹೋದರೆ UDಲಿ ಎಸ್ ಅಫ್ಕೋರ್ಸ್ ಅವುಗಳ ಪಾಪ್ಯುಲಾರಿಟಿ ಕಡಿಮೆ ಆಗ್ತಿದೆ. ಮೊದಲಿನ ಆ ಚಮಕು ಇದೆಲ್ಲ ಹಿಂದೆ ಇರ್ಬೋದು, ಅವ್ರಿಗೂ ಕೂಡ ಬಿಸ್ನೆಸ್ ಕಡಿಮೆ ಆಗ್ತಿರ್ಬೋದು. ಯಾಕಂದರೆ ಜನಗಳಿಗೆ ತುಂಬ ಯಂಗ್ಸ್ಟರ್ಸ್ಗಳಿಗೆಲ್ಲ ಒಂಥರ ಫ್ಯಾನ್ಸಿ ಲುಕ್ ಇರೋದು, ಆ ಥರದಕ್ಕೆ ಮಾರು ಹೋಗೋದು ಜಾಸ್ತಿ ಹೊರತು ಏನೋ ಕ್ವಾಲಿಟಿ ನೋಡೋ ಒಂದು ಇದೇ ಇರೋದಿಲ್ಲ, ತಿಳುವಳಿಕೆನೇ ಇರೋದಿಲ್ಲ. ಆ ಒಂದು ಒಳ್ಳೆ ಗುಣಮಟ್ಟದ ತಿಂದು ಈ ಥರ ಇರಬೇಕು ಫುಡ್ಡು ಅನ್ನೋ ತಿಳುವಳಿಕೆನೇ ಇಲ್ದಂಗೆ ಆಗೋಗಿರುತ್ತೆ. ಅಂಥ ದಿವಸದಲ್ಲಿ ಇಂಥವಕ್ಕೆ ಹೋಗದೆ ಇರ್ಬೋದು. ಆದರೆ ನಾವು ಅದನ್ನು ಹಿಂದಿಂದನೇ 20 ವರ್ಷ 25 ವರ್ಷದಿಂದ ನಾವೆಲ್ಲ ನೋಡಿದ್ದಾಗ ಅಂಥದಕ್ಕೆ ಹೋಗಿ ಅಂಥ ಕಡೆನೇ ತಿನ್ನಬೇಕು ಅಂತ ನನಗನ್ಸುತ್ತೆ. ನಿಜವೂ ಹೊಸ ಅದು ಟ್ರೈ ಮಾಡೋಕ್ಕೆ ಹೋದರೆ ಎಷ್ಟು ಕೆಟ್ಟದಾಗಿರುತ್ತಲ್ಲ, ಈ ಥರ 2 ಸರ್ತಿ ಮೋಸ ಹೋದಾಗಾಯ್ತಲ್ಲ ಅಂತ ಅನ್ನಿಸ್ತಾಯಿತ್ತು. ಇವತ್ತಿಗೂ ನೀವು ಇದಕ್ಕೆ ಹೋದರೆ ಶಂಕರ ಮಠಕ್ಕೆ ಹೋದರೆ ಅಲ್ಲಿ ಯಾವುದಾದ್ರು ಬ್ರಾಹ್ಮಿನ್ಸ್ ಕೆಫೆ ಇಡ್ಲಿ ಇರ್ಬೋದು, ಎಷ್ಟು ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಕೆಲವೇ ಐಟಮ್ಗಳು ರುಚಿಯಾಗಿರುತ್ತೆ, ಕ್ಲೀನಾಗಿರುತ್ತೆ, ಆ್ಯಂಡ್ ಒಂದು ಡೀಸೆಂಟ್ ಪ್ರೈಸಲ್ಲೂ ಸಿಗ್ತಿರುತ್ತೆ. ಆಫ್ಕೋರ್ಸ್ ನನಗೆ ಇವತ್ತಿಗೂ MTR ದೋಸೆನೇ ಇಷ್ಟ ಆಗುತ್ತೆ. ಆ ಕೆಂಪಕ್ಕಿ ಹಾಕಿ ಮಾಡಿರ್ತಾರಲ್ಲ ಆ ದೋಸೆಯಲ್ಲೇ ಉದ್ದಿನಬೇಳೆ ಅಕ್ಕಿ 2 ಇದೆ ಅಂತ ಅನಿಸುತ್ತೆ. ಆಫ್ಕೋರ್ಸ್ ಮೈಯಾಸಲ್ಲೂ ಚೆನ್ನಾಗೇ ಇರುತ್ತೆ, ಮೈಯಾಸಲ್ಲಿ ದೋಸೆ ಇದು ಊಟ ಎಲ್ಲವೂ ಸಿಗುತ್ತೆ, ಅಲ್ಲೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಜಯನಗರದಲ್ಲಿ ಇನ್ನೊಂದು ಗಣೇಶ ದರ್ಶಿನಿ ಅಂತನೋ ಏನೋ ಅನಿಸುತ್ತೆ, ಅಥವಾ ಹೆಸರು ಚೇಂಜ್ ಆಯ್ತು ಅಂತಿಲ್ಲ, ಬಟ್ ಫುಡ್ಡಿನ ಕ್ವಾಲಿಟಿ ಇವತ್ತಿಗೂ ಹಾಗಿದೆ. ನಿಮಗೆ ಜಯನಗರದಲ್ಲಿ ಏನಂತಾರೆ ಆ ಸಿಗ್ನಲ್ಗಳೆಲ್ಲ ಬರುತ್ತೆ, ಎಕ್ಸಾಕ್ಟ್ ಲೊಕೇಶನ್ ನನಗೆ ಹೇಳಕ್ಕೆ ಬರೋದಿಲ್ಲ, ಬಟ್ ತುಂಬ ದೋಸೆ ಕ್ಯಾಂಪ್ ಅಂತ ಆಗಿದೆ ಅನ್ಸುತ್ತೆ ಅದ್ರ ಹೆಸರು. ಮುಂಚೆ ಗಣೇಶ ದರ್ಶಿನಿ ಅಂತನೋ ಏನೋ ಇತ್ತು, ಅಲ್ಲೂ ಅಷ್ಟೇ ಕೊಟ್ಟೆ ಇಲ್ಲಿ ಥರದ್ದು ಆ ಲೋಟದಲ್ಲಿ ಹಾಕಿ ಮಾಡೋದು ಎಲ್ಲವೂ ಕೂಡ ಎಷ್ಟು ಚೆನ್ನಾಗಿದೆ ಅಂತೇಳಿ. ಮಾತಾಡ್ತಾ ಆಗಲೇ ಒಂದು 50% ಹಿಂದೆ ಹೋಗಿದೆ. ನನ್ನ ವಾಯ್ಸ್ ಇನ್ನೂ ಕೂಡ ಪೂರ್ತಿಯಾಗಿ ಸರಿ ಹೋಗಿಲ್ಲ. 2-3 ಕಡೆ ಈ ಥರ ಫುಡ್ಗಳನ್ನ ಟ್ರೈ ಮಾಡೋಕ್ಕೆ ಹೋಗಿ ತಿಂದು
ಗಂಟ್ಲು ಅನಾರೋಗ್ಯಕ್ಕೆ ತುತ್ತಾದ್ಮೇಲೆ ಅದರಿಂದ ಸುಧಾರಿಸ್ಕೊಳ್ಳೋ ಜೊತೆ ವೆದರ್ ಕೂಡ ಹಿಂಗಿರೋದ್ರಿಂದ ಅದರಿಂದ ಸುಧಾರಿಸ್ಕೊಳ್ಳೋಕೆ ಸಾಕಷ್ಟು ಸಮಯ ತಗೋತಾ ಇದೆ. ನನ್ನ ಜೊತೆ ಅಡುಗೆ ಮಾಡ್ತಾ ಮಾಡ್ತಾ ನೀವು ಬೇರೆ ಎಲ್ಲ ಕೆಲಸ ಮಾಡ್ತಾ ಇವತ್ತು ನೀವು ನನಗೆ ಜೊತೆ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಬೃಂದ ಇಂಡಸ್ ವ್ಯಾಲಿದು ಎಷ್ಟೊಂದು ಜನ ತೋರಿಸ್ತಾ ಇದ್ದಾರೆ ಪಾತ್ರೆಗಳನ್ನ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ, ನೀವ್ಯಾಕೇನು ಹೇಳಲಿಲ್ಲ ಅಂತ ಕೇಳಿದ್ರಿ. ಇಂಡಸ್ ವ್ಯಾಲಿ ಅವರದ್ದು ಕ್ಯಾಸ್ಟ್ ಐರನ್ ತವ ಅಲ್ಲ, ಇದು ಬಾಣಲೆ ತುಂಬ ಹಿಂದೆನೇ ನಾನು ತೊಗೊಂಡಿದ್ದೆ. ಹಾಗೇನೆ ನಿಮ್ಗಳ ಮುಂದೆನೆ ಅನ್ಪ್ಯಾಕ್ ಮಾಡಿ ಬಳಸೋಕ್ಕೆ ಶುರು ಮಾಡಿದ್ದು ಅಂತ ನೆನಪು, ನನಗೆ ಗೊತ್ತಿಲ್ಲ. ವಿಡಿಯೋಗಳು ಹುಡುಕಿದ್ರೆ ನನಗೂ ಗೊತ್ತಾಗತ್ತೆ. ಸೊ ಇದು ಬಾಣಲೆ ಏನಿದೆಯಲ್ಲ, ಕ್ಯಾಸ್ಟ್ ಐರನ್ ಬಾಣಲೆ, ಇದು ತುಂಬ ಹಿಂದೆನೇ ತೊಗೊಂಡಿದ್ದೆ. ಸ್ವಲ್ಪ ದುಬಾರಿನೇ ಕೊಟ್ಟಿದ್ದೆ ಇದಕ್ಕೆ ನಾನು, ನೆನಪಿದ್ದ ಹಾಗೆ 1000 ರೂಪಾಯಿ ಮೇಲೇನೆ ಏನೋ. ನನಗೆ ಕ್ಯಾಸ್ಟ್ ಐರನ್ ಬಾಣಲೆ ಅವಶ್ಯಕತೆ ಇತ್ತು, ನನ್ನ ಹತ್ರ ಇರಲಿಲ್ಲ. ಮಾಮೂಲಿ ಕಬ್ಬಿಣದ ಶೀಟಿಂದ ಮಾಡಿರ್ತಾರಲ್ಲ, ಸ್ವಲ್ಪ ಇಟ್ಬಿಟ್ಟು ಮಾತಾಡ್ತೀನಿ, ಭಾರ ಇದೆ, ಆ ಥರದ ಬಾಣಲೆಗಳಿತ್ತು. ಆದರೆ ಅದಕ್ಕಿಂತ ನನಗೆ ಕ್ಯಾಸ್ಟ್ ಐರನ್ದು ಥಿಕ್ಕಾಗಿರೋವಂಥದ್ದು ಒಳ್ಳೆ ಕ್ವಾಲಿಟಿದು ಬಾಣಲೆ ಬೇಕಾಗಿತ್ತು. ನೀವು ಪಲ್ಯ ಒಗ್ಗರಣೆ ಹಾಕೊಳ್ತಿರೋ ಅಥವಾ ಯಾವ್ದಾದ್ರು ನಾರ್ತ್ ಇಂಡಿಯನ್ ಸಬ್ಜಿಗಳು ಮಾಡ್ತಿರೋ ಅಥವಾ ಹುರಿಯೋದಕ್ಕೆ, ಎಸ್ಪೆಷಲಿ ನಾನು ತೊಗೊಂಡಿದ್ದು ಹುರಿಯೋದಕ್ಕೆ. ಯಾಕಂದರೆ ನಾವು ಎಷ್ಟೊಂದು ಪುಡಿಗಳು ಮಾಡ್ಕೊಳ್ತೀವಲ್ವ, ಸಾರಿನ ಪುಡಿ, ಹುಳಿ ಪುಡಿ, ವಾಂಗಿ ಬಾತು, ಬಿಸಿಬೇಳೆ ಬಾತು, ಪಲ್ಯದ ಪುಡಿ, ಇನ್ನೇನೋ ಒಂದು ಮಸಾಲೆ ಬೇಕೋ ಅದ್ರ ಪುಡಿ. ಸೊ ಹುರಿಯೋದಕ್ಕೆ ಒಂದ್ಸತಿ ಬಾಣಲೆ ಬಿಸಿ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಹದವಾಗಿ ಹುರಿಯೋದಕ್ಕೆ ಅಂಥೇಳಿ ಇದನ್ನು ತೊಗೊಂಡಿದ್ದು. ಎಸ್, ಇದ್ರ ಕ್ವಾಲಿಟಿ ಚೆನ್ನಾಗಿದೆ, ದುಡ್ಡು ಕೂಡ ಸ್ವಲ್ಪ ಜಾಸ್ತಿ ಕೊಟ್ಟೆ ಅಂತ ಅನ್ಸಿದ್ರು ಎಸ್, ಒಂದ್ಸತಿ ಇನ್ವೆಸ್ಟ್ಮೆಂಟ್ ತೊಗೊಂಡ್ಬಿಟ್ರೆ ನಿಮಗೆ ಲೈಫ್ ಲಾಂಗ್ ಇರುತ್ತೆ. ಯಾಕಂದರೆ ನಂತರ ಆಲ್ರೆಡಿ ಐರನ್ ಕ್ಯಾಸ್ಟ್ ಐರನ್ ಕಾವಲಿ ಇದೆ, ನಿಮ್ಮಲ್ಲಿ ಎಷ್ಟೋ ಜನ ನೋಡಿದ್ರೆ ಅದ್ರ ಬಗ್ಗೆ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ಬಳಸೋದು ಹೇಗೆ ಅಂತೆಲ್ಲ ಮಾಡಿದ್ದೀನಿ, ಬಳಸೋದು ಹೇಗೆ ಅಂತ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಈ ಬಾಣಲೆ ತೊಗೊಂಡಿದ್ದು. ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು, ಚೆನ್ನಾಗಿ ಯೂಸ್ ಆಗ್ತಾ ಇದೆ, ತೊಳೆಯೋದಕ್ಕೂ ಸುಲಭವಾಗಿದೆ. ಇದಕ್ಕೆಲ್ಲ ನೀವು ಹಾರ್ಶ್ ಅಂದರೆ ಈ ಮೆಟಲ್ದೆಲ್ಲ ಸ್ಕ್ರಬ್ಬರ್ ಎಲ್ಲ ಬರುತ್ತಲ್ಲ, ಸ್ಟೀಲ್ ನಾರು, ಅದನ್ನೆಲ್ಲ ಹಾಕಿ ತೊಳೆಯೋದಕ್ಕೆ ಹೋಗಬಾರ್ದು. ಮೈಲ್ಡಾಗಿ ಇರೋವಂಥ ಸೋಪ್, ಮಾಮೂಲಿ ಪಾತ್ರೆ ತೊಳೆಯುವಂಥ ಸೋಪ್ಗಳನ್ನು ಹಾಕಿ ಮಾಮೂಲಿ ಬ್ರಷಲ್ಲಿ ಉಜ್ಜಿ ತೊಳೆದ್ರೆ ಸಾಕು. ಏನೋ ಒಂದು ತೊಗೊಂಡು ಕೆರಿಯೋದು, ಆಮೇಲೆ ಒಲೆ ಮೇಲಿಟ್ಟು ತುಂಬ ಹೈ ಫ್ಲೇಮ್ನಲ್ಲಿ ಇದನ್ನು ಕಾಯಿಸೋದು, ಹೀಗೆಲ್ಲ ಮಾಡಿದ್ರೆ ಹಾಳಾಗೋಗುತ್ತೆ. ಇದರೊಳಗೆ ಎಲ್ಲ ಅಂಟ್ಕೊಳಕ್ಕೆ ಶುರುವಾಗುತ್ತೆ, ಸರಿಯಾಗಿ ಬರೋದಿಲ್ಲ. ಇದನ್ನು ಕೂಡ ನಾನು ಬಳಸಿದೆ, ತೊಗೊಂಡಾದ್ಮೇಲೆ ಇದಕ್ಕೂ ಕೂಡ ಎಣ್ಣೆ ಎಲ್ಲ ಹಚ್ಚಿ ಇಟ್ಟಿದ್ದೆ. ಇದನ್ನು ಕೂಡ ಪಳಗಿಸ್ಬೇಕಾಗತ್ತೆ, ಯಾಕೆಂದರೆ ಹುರಿಬೇಕಾದ್ರೆ ಅಥವಾ ಏನಾರೋ ಗ್ರೇವಿ ಇದೆಲ್ಲ ಮಾಡ್ತೀರಾ ಅಂದಾಗ ಅಂಟ್ಕೊಳ್ಳೋದು, ಸಿಯೋದು ಎಲ್ಲ ಆಗಬಾರ್ದಲ್ವ, ಹಾಗಾಗಿ ಇದನ್ನು ಕೂಡ ಬಳಸಿದೆ. ಇದು ಇಂಡಸ್ ವ್ಯಾಲಿ ಅವ್ರದ್ದು. ಟು ಬಿ ಆನೆಸ್ಟ್, ಅವ್ರದ್ದು ಸ್ಟೀಲ್ ಪಾತ್ರೆಗಳ ಕಲೆಕ್ಷನ್ ಏನಿದೆಯಲ್ಲ, ಕುಕ್ಕರು ಇದೆ ಅನಿಸುತ್ತೆ, ಸ್ಟೀಲ್ ಕಡಾಯಿ ಪಾತ್ರೆಗಳು ಎಲ್ಲ ಇದೆ ಅಂತ ಅನ್ಸುತ್ತೆ. ನನಗೆ ಇದುವರೆಗೂ ಅವ್ರದ್ದು ನೋಡಿದಾಗ ನಾನೇ ಸ್ವತಃ ದುಡ್ಡು ಕೊಟ್ಟು ತಗೋಬೇಕು ಅಂತ ನನಗೆ ಅನಿಸಿಲ್ಲ ಇದುವರೆಗೂ. ಅಫ್ಕೋರ್ಸ್ ಈ ವಿಡಿಯೋ ಆದಮೇಲೆ ನನಗೇನಾದ್ರು ರಿವ್ಯೂಗೆ ಬಂದರೆ ಖಂಡಿತ ರಿವ್ಯೂ ಮಾಡ್ತೀನಿ. ಇಲ್ಲ ನಿಮಗೆ ಅನಿಸಿದ್ರೆ ನೀವು ರಿವ್ಯೂ ಮಾಡಿ ಬೃಂದ ಅಂತೇಳಿ ನೋಡೋಣ, ಯಾವ್ದಾರ ಒಂದು ಪುಟ್ಟ ಪಾತ್ರೆನೋ ಏನಾದ್ರು ತೊಗೊಂಡು ಬಳಸಿ ರಿವ್ಯೂ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ. ಬಟ್ ಇದುವರೆಗೂ ನನಗೆ ಅದನ್ನು ತಗೋಬೇಕು, ನಾನು ಅದನ್ನು ರಿವ್ಯೂ ಮಾಡಬೇಕು ಅಂತ ನನಗೆ ಅನಿಸಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಅದನ್ನು ನೋಡಿದಾಗ ಅದ್ರ ಕ್ವಾಲಿಟಿ ನನಗೆ ಗೊತ್ತಾಗ್ತಿಲ್ವೇನೋ, ಅದು ಕೈಯಲ್ಲಿ ಹಿಡ್ಕೊಂಡು ಮುಟ್ಟು ನೋಡಿದಾಗ ಅದ್ರ ಕ್ವಾಲಿಟಿ ಗೊತ್ತಾಗುತ್ತೇನೋ. ಡಿಸೈನ್ಗಳು ಅಷ್ಟೇ ನನಗೇನು ಅಂದರೆ ನೋಡಿದ ತಕ್ಷಣ ಅಪೀಲಿಂಗ್ ಆಗಿರೋಂಗೆ ಅನಿಸಿಲ್ಲ. ಸೊ ಹಾಗಾಗಿ ನಾನೇನು ತೊಗೊಂಡಿಲ್ಲ. ನನಗೆ ಒಂದು 2-3 ಪಾತ್ರೆಗಳ ಅವಶ್ಯಕತೆ ಇದೆ, ಬಟ್ ನಾನು ತೊಗೊಳ್ಳೋಣ ಅಂತ ಇಟ್ಟಿದ್ದೀನಿ. ಯಾಕೆಂದರೆ ಈಗ ತಕ್ಷಣಕ್ಕೆ ಏನು ಬೇಕಾಗಿಲ್ಲ, ಈಗ ಕುಕ್ಕರ್ನ ಅವಶ್ಯಕತೆ ಇತ್ತು ತೊಗೊಂಡೆ. ಸುಮ್ಮನೆ ಬೇಕು ಅಂತ ಅನಿಸಿದ ತಕ್ಷಣ ತೊಗೊಂಡ್ಬಿಟ್ರೆ ನಾವು ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡಬೇಕು, ಎಷ್ಟು ದಿವಸ ಅದರ ಅವಶ್ಯಕತೆಗಳು ನೀರು ಹೇಳ್ತಾ ಇದೆ ಅಥವಾ ಏನಂತಾರೆ, ಸರಿಯಾಗಿ ಸೆಂಟೆನ್ಸೇ ಮಾಡೋಕ್ಕಾಗ್ತಿಲ್ಲ, ಅದ್ರದ್ದು ಏನಂತಾರೆ, ಓ ಇದಿಲ್ಲ ನನಗೆ ಕೆಲಸನೇ ಆಗ್ತಿಲ್ಲ ಅನ್ನೋ ಥರದ್ದು ಒಂದು ಡೆಸ್ಪ್ರೇಟ್ ನೀಡ್ ಇರೋದಿಲ್ಲ, ಅದು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನೋಡಿ ತೊಗೊಳ್ಳೋಣ ಅಂಥೇಳಿ. ನನಗೇನೋ ಇದುವರೆಗೂ ಅಷ್ಟು ಅಟ್ರಾಕ್ಟ್ ಮಾಡಿಲ್ಲ. ಬಟ್ ಈ ಬಾಣಲೆ ಚೆನ್ನಾಗಿದೆ, ಕಾವಲಿನೂ ಚೆನ್ನಾಗಿದೆ. ನಾನು ಯೂಸ್ ಮಾಡಿಲ್ಲ, ಯೂಸ್ ಮಾಡಿದವ್ರು ನನ್ನ ಫ್ರೆಂಡ್ಸ್ ಹೇಳಿರೋದಕ್ಕೆ ಕಾವಲಿನೂ ಚೆನ್ನಾಗಿದೆ. ಆದರೆ ನನಗಂತೂ ಈ ಬಾಣಲೆ ತುಂಬ ಚೆನ್ನಾಗಿದೆ ಅಂತ ಅನಿಸಿ ಇದರಲ್ಲಿ ಒಂದು ಸ್ಮಾಲ್ ಸೈಜಿಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕ ಪುಟ್ಟದೇನಿಕಾರೋ ನನ್ನ ಹತ್ರ ಒಂದಿದೆ, ಆಲ್ರೆಡಿ ಕ್ಯಾಸ್ಟ್ ಐರನ್ ಒಂದಿದೆ ನನ್ನ ಹತ್ರ. ಬಟ್ ಅದೇನು ಅಂತಂದರೆ ಇದರಷ್ಟು ಕ್ವಾಲಿಟಿ ಇಲ್ಲ ಅಂತ ನನಗೆ ಅನ್ನಿಸ್ತು, ಇದನ್ನ ನೋಡಿದ್ಮೇಲೆ ಅನ್ನಿಸ್ತು. ಆದರೆ ಅದು ಕೂಡ ಚೆನ್ನಾಗಿದೆ.
ಅದಕ್ಕೆ ಕೊಟ್ಟಿದ್ದ ದುಡ್ಡಿನ ಬೆಲೆಗೆ ಅದು ಚೆನ್ನಾಗೇ ಇದೆ, ಆದರೆ ಇದ್ರ ಕ್ವಾಲಿಟಿ ಅದಕ್ಕಿಲ್ಲ ಅಂತ ಅನ್ನಿಸ್ತು. ನೀವು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದಿರ ಅದನ್ನ. ಚೆನ್ನಾಗಿದೆ. ಸ್ವಲ್ಪ ಈ ಅಂದರೆ ಒಳಗಡೆ ಎಲ್ಲ ಈ ಥರದ ಭಾಗದಲ್ಲಿ ತುಂಬ ಒಂಥರ ತರಕಲಾಗಿದೆ, ಫಿನಿಶಿಂಗ್ ಚೆನ್ನಾಗಿಲ್ಲ. ಸೊ ಅವಾಗೇನಾಗುತ್ತೆ, ಆ ಥರ ತರಿಯಾಗಿದ್ದಾಗ ನೀವು ಎಣ್ಣೆ ಎಲ್ಲ ಹಾಕಿ ಎಣ್ಣೆ ಎಲ್ಲ ಕಾಯಿಸಿ ಕರಿತಿದ್ದಾಗ ಅಲ್ಲಿ ಡೆಪಾಸಿಟ್ ಆಗುತ್ತೆ. ತೊಳೆಯೋದಕ್ಕೆ ಬಲವಾಗಿ ಉಜ್ಜಬೇಕಾಗತ್ತೆ, ಬಲವಾಗಿ ಉಜ್ಜಿದಾಗ ಇನ್ನಷ್ಟು ಸ್ಕ್ರ್ಯಾಚ್ ಆಗುತ್ತೆ. ಸ್ವಲ್ಪ ತೊಳೆಯೋ ವಿಷಯ ಬಂದಾಗ ಆ ಬಾಣಲೆ ಸ್ವಲ್ಪ, ಅಫ್ಕೋರ್ಸ್ ಇಂಥ ಬಾಣಲೆಗಳಿಗೆ ನೀವು ಎಣ್ಣೆ ಎಲ್ಲ ಹಾಕಿ ಕರೆದು ಎಲ್ಲ ಮಾಡಿದಾಗ ಸಬೀನಾ ಪೌಡರ್ ಹಾಕ್ಬಿಟ್ಟು ಮಾಮೂಲಿ ಸಾಫ್ಟ್ ಆಗಿರೋ ಬ್ರಷ್ ಅಂದರೆ ಉಜ್ಜಿ ಹಳೇದಾಗಿರುತ್ತಲ್ಲ ಆ ಬ್ರಷಲ್ಲಿ ಉಜ್ಜಿದ್ರು ಸಾಕು ಕ್ಲೀನ್ ಆಗುತ್ತೆ. ಸಬೀನಾದಲ್ಲಿ ಜಿಗಿಟ್ ಹೋಗುವಷ್ಟು ಯಾವುದೇ ಲಿಕ್ವಿಡ್ ಸೋಪ್ಗಳಲ್ಲಿ ಹೋಗೋದಿಲ್ಲ. ಸೊ ನಾನು ಈ ಕಾವಲಿಗಳೆಲ್ಲ ತೊಳಿಬೇಕಾದ್ರೆ ಅಥವಾ ಈ ಥರದ್ದು ಅದನ್ನ ಯೂಸ್ ಮಾಡ್ತೀನಿ. ಚಿಕ್ಕ ಕ್ಯಾಸ್ಟ್ ಐರನ್ ಅಂತ ಹೇಳ್ತಿದ್ನಲ್ಲ, ಅದ್ರೊಳಗೆ ಅದೇ ಸಮಸ್ಯೆನೇ. ಜಾಸ್ತಿ ತಿಕ್ಕಿದ್ರೆ ಇನ್ನೂ ಹಾಳಾಗತ್ತೆ, ತಿಕ್ಕಲಿಲ್ಲ ಅಂದರೆ ಡೆಪಾಸಿಟ್ ಆಗಿರೋದು ತೆಗಿಯೋದಕ್ಕಾಗೋದಿಲ್ಲ. ಸೊ ಹೀಗಾಗಿ ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಲಿಂಕ್ ಸಿಕ್ಕರೆ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ನೀವು ಇಂಡಸ್ ವ್ಯಾಲಿ ಕ್ಯಾಸ್ಟ್ ಐರನ್ ಅಂತ ಅಮೆಝಾನ್ ಅದೆಲ್ಲ ಟೈಪ್ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ಸೊ ಮಾತಾಡ್ತಾ ಪಲ್ಯನೂ ಆಗೋಯ್ತು.